ಇರಾನ್ ಹೊಡೆತಕ್ಕೆ ಸಿಲುಕಿ ತೈಲ ಘಟಕಗಳು ಧಗಧಗ ಅಂತ ಹೊತ್ತಿ ಉರಿತಾ ಇದ್ದಾವೆ. ಕುವೈತ್ನಲ್ಲಿ ಮತ್ತೊಂದು ಆಯಿಲ್ ರಿಫೈನರಿ ಧ್ವಂಸ ಆಗಿದೆ. ಇರಾನ್ ಹೊಡೆತಕ್ಕೆ ಸಿಲುಕಿ ತೈಲ ಘಟಕಗಳು ಧಗಧಗ ಅಂತ ಹೊತ್ತಿ ಉರಿತಾ ಇದ್ದಾವೆ. ಕುವೈತ್ನಲ್ಲಿ ಮತ್ತೊಂದು ಆಯಿಲ್ ರಿಫೈನರಿ ಧ್ವಂಸ. ತೈಲ ಘಟಕದ ಮೇಲೆ ಇರಾನ್ನಿಂದ ಕ್ಷಿಪಣಿ ಸುರಿಮಳೆ. ಮಿನಾ ಅಲ್ ಅಬ್ದುಲ್ಲಾ ತೈಲ ಸಂಸ್ಕರಣಾಗಾರ ಉರಿಸಾಗಿದೆ. ಈ ಹಿಂದೆ ಅಲ್ ಅಹ್ಮದಿ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಆಯಿಲ್ ರಿಫೈನರಿ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಾ ಇರುವಂತಹ ಇರಾನ್ ಸೇನೆ ಕತಾರ್, ಸೌದಿ ಅರೇಬಿಯಾ ಮೇಲೂ ಈಗಾಗಲೇ ದಾಳಿ ನಡೀತಾ ಇದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡ ಆರ್ಥಿಕ ಹೊಡೆತ ಬಿದ್ದಿದೆ. ಇಲ್ಲಿ ಇರಾನ್ ಹೊಡೆತಕ್ಕೆ ಸಿಲುಕಿ ತೈಲ ಘಟಕಗಳು ಧಗಧಗ ಅಂತ ಹೊತ್ತಿ ಉರಿತಾ ಇದ್ದಾವೆ. ನೋಡಿ, ನಾನು ಆಗ್ಲೇ ಮಾತನಾಡ್ತಾ ಇದ್ದೆ, ಅಮೆರಿಕ ಏನು ಇರಾನ್ನಲ್ಲಿರುವಂತಹ ಕಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಅದಾದ ಮೇಲೆ ನೋಡಿ, ಇರಾನ್ನಲ್ಲಿರುವಂತಹ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಏನು ದಾಳಿಯನ್ನ ನಡೆಸ್ತೋ, ಅದಾದ ಮೇಲೆ ಇರಾನ್ ಸಹಿತ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ನೆರೆಹೊರೆಯ ದೇಶಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಕುವೈತ್ನ ತೈಲ ಘಟಕದ ಮೇಲೆ ಈಗ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಹೊತ್ತಿ ಧಗಧಗ ಅಂತ ಉರಿತಾ ಇದ್ದಾವೆ ತೈಲ ಘಟಕಗಳು ಅಂತ. ಸೊ ಇಷ್ಟರ ಮಟ್ಟಿಗೆ ನೋಡಿ, ಇವರಲ್ಲಿ ಒಂದು ಒಪ್ಪಂದಗಳಿತ್ತು. ಏನಂತ ಅಂದ್ರೆ, ಇರಾನ್ಗೆ ಮುಖ್ಯವಾದಂಥ ಅಸ್ತ್ರ ಯಾವುದು, ಮುಖ್ಯವಾದಂಥ ಆರ್ಥಿಕವಾದಂಥ ಪ್ರಬಲ ಶಕ್ತಿ ಯಾವುದು ಅಂತ ಅಂದ್ರೆ ಇರಾನ್ನಲ್ಲಿರುವಂಥ ತೈಲ ಘಟಕಗಳು. ಬಟ್ ಅಲ್ಲಿನೇ ಅಮೆರಿಕ ಮೊದಲೇ ಬಾರಿಗೆ ಅಲ್ಲಿ ದಾಳಿಗೆ ಮುಂದಾಗಲಿಲ್ಲ. ಅದರಲ್ಲೂ ಕಾರ್ಗ್ ದ್ವೀಪಕ್ಕೆ ದಾಳಿಗೆ ಮುಂದಾಗಲಿಲ್ಲ. ಸೊ ಅದನ್ನ ಟಚ್ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧದಲ್ಲಿ ಸಾಕ್ತಾ ಇತ್ತು. ಬಟ್ ಇಲ್ಲಿ ಅಮೆರಿಕ ಯಾವಾಗ ತೈಲ ಘಟಕ ಕಾರ್ಗ್ ಮೇಲೆ ದಾಳಿಗೆ ಮುಂದಾಗುತ್ತೆ, ಆಗಿಂದ ಇರಾನ್ ಸಹಿತ ಸಾಕಷ್ಟು ರೀತಿಯಲ್ಲಿ ಪ್ರಬಲವಾಗಿ ಅಂದ್ರೆ ಕಾರ್ಗ್ ದ್ವೀಪವನ್ನ ಅಲ್ಲಿ ಅಟ್ಯಾಕ್ ಮಾಡಿದೆ ಅನ್ನುವಂಥ ನೋವನ್ನ ಮುಂದಿಟ್ಕೊಂಡು ಇದೀಗ ತೀವ್ರ ಯುದ್ಧಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಕುವೈತ್ ಆಗಿರ್ಬೋದು, ದುಬೈ ಆಗಿರ್ಬೋದು, UAE ಆಗಿರ್ಬೋದು, ಎಲ್ಲದರ ಮೇಲೂ ಸಹಿತ ಸತತವಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ನಾವು ಗಮನಿಸ್ತಾ ಇರುವಂಥದ್ದು ಕುವೈತ್ ಮೇಲೆ ಆಗಿರುವಂತಹ ದಾಳಿ.